ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲ್ಸ್ ವೈಬ್ಸ್. ಇವತ್ತಿನ ದಿನ ರಥಸಪ್ತಮಿ. ಸೊ ನನ್ನ ಮಗನಿಗೆ ಹಣ್ಣು ಎರೆಯೋ ಕಾರ್ಯಕ್ರಮ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಮೊದಲು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಬೇಸ್. ಆಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಬಿಕಾಸ್ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇದು ನಿಮ್ಮ ಸ್ಕಿನ್ನನ್ನು ಯು ವಿ ಲೈಟ್ಸು ಸನ್ಲೈಟಿಂದ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. 1 ಡ್ರಾಪು ಸಾಕಾಗುತ್ತೆ ಈ ಫೌಂಡೇಶನ್ನು. ನನಗೆ ಮುಂಚೆ ಏನು ಪ್ಲ್ಯಾನ್ ಇರಲಿಲ್ಲ, ಲೈಕ್ ಎಂಟೈರ್ ಮೇಕಪ್ ಮಾಡಬೇಕು ಅನ್ನೋದು. ಸೊ ಪ್ರೈಮರ್ ಯೂಸ್ ಮಾಡಲಿಲ್ಲ. ಬಟ್ ನೀವು ನಿಜವಾಗ್ಲೂ ನೀಟಾಗಿ ಮೇಕಪ್ ಬೇಕಾಗಿತ್ತು ಅಂದರೆ, ಒಳ್ಳೆ ಬೇಸ್ ಬೇಕಂದರೆ ಸನ್ಸ್ಕ್ರೀನ್ ಆದಮೇಲೆ ಪ್ರೈಮರನ್ನು ಯೂಸ್ ಮಾಡಿ. ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಇವಾಗ ಸೆಟ್ಟಿಂಗ್ ಸ್ಪ್ರೇನ ಬ್ರಷ್ ಮೇಲೆ ಸ್ಪ್ರೇ ಮಾಡಿ ಅದರಿಂದನೇ ಅಪ್ಲೈ ಮಾಡಿರೋ ಫೌಂಡೇಶನನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವಿಲ್ಲಿ. ಇದರಿಂದ ಫೌಂಡೇಶನ್ನು ಚೆನ್ನಾಗಿ ಅಪ್ಲೈ ಆಗುತ್ತೆ, ಕೇಕಿ ಅನಿಸೋದಿಲ್ಲ, ತುಂಬ ಸ್ಮೂತ್ ಫಿನಿಶ್ ಕೊಡುತ್ತೆ ಮತ್ತು ಮೇಕಪ್ ತುಂಬ ಹೊತ್ತು ಇರುತ್ತೆ. ಇವಾಗ ಕನ್ಸಿಲರ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆಯೋ, ಆಮೇಲೆ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅಲ್ಲೆಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು. ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನನಗೆ ಎಲ್ಲಿ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತಲ್ಲ ಅಲ್ಲಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಲೈಕ್ ಹಣೆ ಮೇಲೆ, ಮುಗಿನ ಕೆಳಗೆ, ಆ ಥರ ಎಲ್ಲ. ಇವಾಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ಲಿಪ್ ಬಾಮ್ ಅಪ್ಲೈ ಮಾಡ್ತಿದ್ದೀನಿ. ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಲಿಪ್ ಪ್ರೈಮರ್. ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡೋವರೆಗೂ ಲಿಪ್ಸು ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ. ಇವಾಗ ಲೂಸ್ ಪೌಡರ್ ಅಪ್ಲೈ ಮಾಡ್ತಿದ್ದೀನಿ. ಎಸ್ಪೆಷಲಿ ಕನ್ಸೀಲರ್ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀನೋ ಅಲ್ಲೆಲ್ಲ ಲೂಸ್ ಪೌಡರನ್ನು ಅಪ್ಲೈ ಮಾಡಿ ಒಂದು 2 ಮಿನಿಟ್ಸು ಅಷ್ಟೇ ಬಿಡಬೇಕು. ಆಮೇಲೆ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಸೇಮ್ ಲೂಸ್ ಪೌಡರನ್ನೇ ನಾನು ಫೇಸ್ ಮೇಲೆಲ್ಲ ಅಪ್ಲೈ ಮಾಡ್ಕೊತಿದ್ದೀನಿ ಬಿಕಾಸ್ ಐ ವಾಂಟೆಡ್ ಅ ಮ್ಯಾಟ್ ಫಿನಿಶ್. ಇವಾಗ ಐಬ್ರೋ ಪೆನ್ಸಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಐಬ್ರೋಸು ತುಂಬ ಥಿನ್ ಆಗಿರೋದ್ರಿಂದ ಐಬ್ರೋ ಪೆನ್ಸಿಲ್ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಇಟ್ ಎನ್ಹ್ಯಾನ್ಸಸ್ ಮೈ ಐಬ್ರೋಸ್ ಆ್ಯಂಡ್ ಇಟ್ ಲುಕ್ಸ್ ವೆರಿ ನೀಟ್. ಐಬ್ರೋಸು ಥಿನ್ ಆಗಿದೆ ಅನ್ನೋ ಕಾರಣಕ್ಕೆ ಇಟ್ಸ್ ನಾಟ್ ಲೈಕ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ವೆರಿ ಡಾರ್ಕರ್ ಶೇಡ್, ಬಟ್ ಐ ಆಮ್ ಯೂಸಿಂಗ್ ಅ ಬ್ರೌನ್ ಕಲರ್ ಶೇಡ್. ಮಿಸ್ ಕ್ಲೇರ್ ಕಂಪ್ನಿ ಅವ್ರದ್ದು ಬ್ರೌನ್ ಕಲರ್ ಶೇಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ಇವಾಗ ಈ ಲಿಪ್ ಆ್ಯಂಡ್ ಚೀಕ್ ಟಿಂಟನ್ನು ಯೂಸ್ ಮಾಡ್ತಿದ್ದೀನಿ ಆ್ಯಸ್ ಅ ಬ್ಲಷ್. ಪಿಗ್ಮೆಂಟೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೇನಾದರೂ ಡ್ರೈ ಸ್ಕಿನ್ ಇದ್ದರೆ ಈ ಲಿಪ್ ಆ್ಯಂಡ್ ಚೀಕ್ ಟಿಂಟು ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಇಟ್ ಈಸ್ ಇನ್ ಕ್ರೀಮಿ ಫಾರ್ಮ್. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ತುಂಬ ಅಫೋರ್ಡೆಬಲ್ ಕೂಡ. ಸೊ ನಾನು ಯೂಸ್ ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಈ ಥರ ಕಣ್ಮೇಲೆ ಐ ಶಾಡೋ ಥರ ಯೂಸ್ ಮಾಡಿದೆ. ಅದು ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ನೋಡ್ತಾ ಇರ್ಬೋದು ಬರೀ ಬೆರಳಿಂದನೇ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ ಅಂತ. ನಿಮಗೆ ಬ್ರಷಿನ ಅವಶ್ಯಕತೆಯೇ ಇಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಬ್ಲೆಂಡ್ ಇಟ್ ವಿತ್ ಬ್ರಷ್ ಆಲ್ಸೋ. ಆದರೆ ನನಗೆ ಮಾತ್ರ ಇದನ್ನು ಬೆರಳಿಂದನೇ ಈ ಥರ ಬ್ಲೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಇದನ್ನು ನಾನು ನೈಕಾಯಿಂದ ತರಿಸ್ಕೊಂಡಿದ್ದೀನಿ. ಇವಾಗ ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡ್ತಿರೋ ಎಲ್ಲ ಪ್ರಾಡಕ್ಟ್ಸಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಯಾವುದನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಆಲ್ ಆಫ್ ದೆಮ್ ಆರ್ ಮೈ ಪರ್ಸ್ನಲ್ ಚಾಯ್ಸ್ ಓನ್ಲಿ. ನಿಮಗೇನಾದರೂ ಇಷ್ಟ ಆದರೆ ನೀವು ತೊಗೋಬೋದು ಅಷ್ಟೇ. ಇವಾಗ ನಾನು ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು. ತುಂಬಾ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಗುತ್ತೆ ಇದು. ಅಪ್ಲೈ ಮಾಡೋದು ಕೂಡ ತುಂಬಾ ಈಸಿ ಕಂಪೇರ್ ಮಾಡಿದ್ರೆ ಬೇರೆ ಬ್ರ್ಯಾಂಡಿನ ಐಲೈನರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದರಿಂದ ಅಪ್ಲೈ ಮಾಡೋದು ನನಗೆ ತುಂಬ ಲೈಕ್ ಆಗುತ್ತೆ. ಮತ್ತು ನೀವು ಯಾವಾಗಾದರೂ ಐಲೈನರ್ ಅಪ್ಲೈ ಮಾಡಬೇಕಾದ್ರೆ ಯಾವಾಗಲೂ ಇನ್ನರ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಔಟರ್ ಕಾರ್ನರ್ವರೆಗೂ ಡ್ರಾ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಒಂದೇ ಸ್ವೈಪಲ್ಲಿ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡಿ. ಆವಾಗ ತುಂಬ ನೀಟಾಗಿ ಬರುತ್ತೆ ಐಲೈನರು. ಅಫ್ಕೋರ್ಸ್ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ವಿತ್ ಟೈಮ್, ವಿತ್ ಪ್ರಾಕ್ಟೀಸ್ ಯು ವಿಲ್ ಗೆಟ್ ಯೂಸ್ ಟು ಇಟ್. ನನ್ನ ಹತ್ರ ಇನ್ನೊಂದು ಐಲೈನರ್ ಇದೆ. ಇಟ್ ಕಮ್ಸ್ ವಿತ್ ಅ ಸ್ಟ್ಯಾಂಪ್. ಅದು ಬಿಗಿನರ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ನೀವು ವಿಂಗ್ ಸರಿಯಾಗಿ ಬರ್ತಾಯಿಲ್ಲ, ಎರಡು ಈವನ್ ಆಗಿ ಬರ್ತಾಯಿಲ್ಲ ಅನ್ನೋ ಟೆನ್ಷನೇ ಇರೋದಿಲ್ಲ. ಬಿಕಾಸ್ ಯು ಜಸ್ಟ್ ಹ್ಯಾವ್ ಟು ಸ್ಟ್ಯಾಂಪ್ ಇಟ್ ಆನ್ ಯುವರ್ ಔಟರ್ ಕಾರ್ನರ್. ಆಮೇಲೆ ಲೈನ್ ಡ್ರಾ ಮಾಡಿಬಿಟ್ರೆ ಮುಗೀತು. ಯುವರ್ ಐಲೈನರ್ ಈಸ್ ರೆಡಿ. ಎಸ್ಪೆಷಲಿ ಈವನ್ ಐಲೈನರ್ ಈಸ್ ರೆಡಿ. ಸೊ ಐ ಯೂಸ್ಡ್ ಇಟ್ ಅ ಲಾಟ್ ಇನ್ ದ ಬಿಗಿನಿಂಗ್, ಬಟ್ ನೌ ಐ ಆಮ್ ಯೂಸ್ಡ್ ಟು ದಿಸ್ ಐಲೈನರ್. It's not like I do not like other branded eyeliners or any makeup products. ಇದು ಖಾಲಿ ಆಗೋವರೆಗೂ ಯೂಸ್ ಮಾಡಿ ಆಮೇಲೆ ನಾನು ಇನ್ನೊಂದು ತರಿಸ್ಕೊತೀನಿ. ಬಿಕಾಸ್ ಒಂದು ಅದು ಇಟ್ಟಲ್ಲೇ ಡ್ರೈ ಆಗಿರುತ್ತೆ, ಇಲ್ಲ ಡೇ ಡಿವರ್ ಆದರೂ ಆಗಿರುತ್ತೆ. ಅದಕ್ಕೆ ಬಿಕಾಸ್ ನಾನು ಎವ್ರಿ ಸಿಂಗಲ್ ಡೇ ಅಂತೂ ನಾನು ಮೇಕಪ್ ಯೂಸ್ ಮಾಡಲ್ಲ.
ಆಬ್ವಿಯಸ್ಲಿ ಐ ವೋಂಟ್ ಬಿ ಇನ್ ನೀಡ್ ಆಫ್ ಸೊ ಮೆನಿ ಪ್ರಾಡಕ್ಟ್ಸ್. ಇವಾಗ ನಾನು ಕಾಂಟೋರ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಮುಂಚೆ ಪ್ಲ್ಯಾನ್ ಇರಲಿಲ್ಲ ಸೊ ಈ ಥರ ಕಂಪ್ಲೀಟಾಗಿ ಮೇಕಪ್ಪನ್ನು ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ಚಿಕ್ಕ ಟಿಂಟನ್ನು ಯೂಸ್ ಮಾಡಿದ್ದೆ. ಬಟ್ ನೀವು ಮೊದಲು ಕಾಂಟೋರ್ ಮುಗಿಸ್ಕೊಂಡು ಆಮೇಲೆ ಬ್ಲಷ್ ಯೂಸ್ ಮಾಡಿಕೊಂಡು ಅದಾದಮೇಲೆ ಹೈಲೈಟರನ್ನು ಯೂಸ್ ಮಾಡಿ, ಆಯಿತಾ? ಕಾಂಟೋರ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಶೇಪು ಚೆನ್ನಾಗಿ ಕಾಣಿಸುತ್ತೆ. ಸೊ ಡಿಫ್ರೆಂಟ್ ಫೇಸ್ ಶೇಪಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟೋರಿಂಗ್ ಮೆಥಡ್ಸ್ ಎಲ್ಲ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಯುವರ್ ಫೇಸ್ ಶೇಪ್ ಯು ವಿಲ್ ಹ್ಯಾವ್ ಟು ಸರ್ಚ್ ಇನ್ ಗೂಗಲ್ about how to apply contour for this kind of face shape like square, oval, round shape and all. ಇವಾಗ ನಾನು ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಈ ಹೈಲೈಟರ್ ಮಾತ್ರ ಇಷ್ಟು ಸಖತ್ತಾಗಿದೆ. ಐ ಜಸ್ಟ್ ಲವ್ ಇಟ್. ತುಂಬ ಸಟಲಾಗಿ ಕಾಣಿಸುತ್ತೆ ಮತ್ತು ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಸೊ ಐ ಜಸ್ಟ್ ಲವ್ ಇಟ್. ಇವಾಗ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ, ಬ್ರೌನ್ ಕಲರು. ಬಿಕಾಸ್ ಇವತ್ತು ನಾನು ಬ್ಲೂ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸಾರಿ ಹಾಕ್ಕೊಳ್ತಿದ್ದೀನಿ. ಸೊ ಬ್ಲೂ ಕಲರ್ ಮೇಲೆ ಮೋಸ್ಟ್ಲಿ ನ್ಯೂಡ್ ಕಲರ್ ಲಿಪ್ಸ್ಟಿಕ್ಕು ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ಆಮ್ ಗೋಯಿಂಗ್ ವಿತ್ ನ್ಯೂಡ್ ಲಿಪ್ಸ್. ಮೊದಲು ಲಿಪ್ ಲೈನರ್ ಅಪ್ಲೈ ಮಾಡ್ಕೊಳ್ಳಿ, ಅದರಿಂದ ಒಳ್ಳೆ ಶೇಪ್ ಸಿಗುತ್ತೆ ಲಿಪ್ಸಿಗೆ. ಆಮೇಲೆ ಲಿಪ್ಸ್ಟಿಕ್ಕು ಹೊರಗಡೆ ಸ್ಮಜ್ಜಾಗಿ ಬರೋದಿಲ್ಲ. ಲಿಪ್ ಲೈನರ್ ಅಪ್ಲೈ ಮಾಡ್ಕೊಂಡು ಆದಮೇಲೆ ಅದನ್ನು ಒಳಗಡೆನೇ ಸ್ವಲ್ಪ ಸ್ಮಜ್ ಮಾಡ್ಕೊಳ್ಳಿ, ಆಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನಾನು ಝೂಡಿಯೋದು ಒಂದು ಬ್ರೌನ್ ಲಿಪ್ ಶೇಡನ್ನು ಯೂಸ್ ಮಾಡ್ತಿದ್ದೀನಿ. ಈ ಕಲರ್ ನನಗೆ ತುಂಬಾ ಇಷ್ಟ. ರೆಗ್ಯುಲರ್ ಆಗಿ ನಾನು ಇದನ್ನು ಯೂಸ್ ಮಾಡ್ತಾನೆ ಇರ್ತೀನಿ. ನೀವು ಕೂಡ ನೋಡಿರ್ಬೋದು ಬೇರೆ ವಿಡಿಯೋಸಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇವಾಗ ನಾನು ಲಿಪ್ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನನಗೆ ನೈಕಾದವರು ಫ್ರೀಬಿಯಾಗಿ ಕೊಟ್ಟಿದ್ದರು. ಲೈಕ್ ನಿಮ್ಮ ಬರ್ಡೇ ಮಂತಲ್ಲಿ ನೀವು ಯಾವುದಾದ್ರೂ ಆರ್ಡರನ್ನು ಪ್ಲೇಸ್ ಮಾಡಿದರೆ ಅವರು ನಿಮಗೆ ಒಂದು ಫ್ರೀ ಪ್ರಾಡಕ್ಟ್ ಆ್ಯಸ್ ಅ ಗಿಫ್ಟ್ ಅಂತ ಕಳಿಸ್ತಾರೆ. ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು. ಸೊ ಯು ಕ್ಯಾನ್ ಸಿ ಹಿಯರ್ ಹೌ ಫ್ಲಾಲೆಸ್ ಇಟ್ ಈಸ್. ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದ್ಸರಿ ಸೆಟ್ಟಿಂಗ್ ಸ್ಪ್ರೇಯಿಂದ ಎಂಟೈರ್ ಮೇಕಪ್ಪನ್ನು ಸೆಟ್ ಮಾಡಿದ್ದೆ. ಬಟ್ ಅದು ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ಮೆನ್ಷನ್ ಮಾಡಿದ್ದೀನಿ. ವೆಲ್, ದಿಸ್ ಈಸ್ ಇಟ್. One more thing, I'm so sorry because I recorded this video in vertical mode because I forgot to put it in horizontal mode. I will try not to do this mistake again. ಓಕೆ, ಇವಾಗ ಎಲ್ಲ ಔಟ್ಫಿಟ್ ಚೇಂಜ್ ಮತ್ತು ಆಕ್ಸೆಸರೀಸ್ ಎಲ್ಲ ಹಾಕ್ಕೊಳ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.